ಸರ್ ಒಳ್ಳೆ ವರ್ಡ್ ಹೇಳಿದ್ರಿ. ಏನ್ ಸರ್ ಅದು? ಋತು ಆಧಾರಿತ ಹಾ ಒಂದು ಬೇಸಾಯ ಅಂದ್ರೆ ಪ್ರತಿಯೊಂದು ಋತುಮಾನದೊಳಗ ಒಂದೊಂದು ಕ್ರಾಪ್ ಬರ್ತದೆ ಸರ್. ಹಾ ಹಾ ಋತು 6 ಋತುಗಳವ, ಋತುಗಳ 6 ಅದಾವ್ರಿ. ಹೌದು. ಆ 6 ಋತು ಒಳಗ ಒಂದೊಂದು ನಮಗ ವ್ಯವಸಾಯದೊಳಗ ಬಂತಂದ್ರ ನಮಗ್ ಹೆಂಗದ ಪ್ರತಿ ತಿಂಗಳ ಹೆಂಗ್ ನಾವು ಜಾಬ್ದೊಳಗ ದುಡ್ಡು ಸಿಗ್ತದ, ಹೌದು. ಹಂಗ ಒಂದೊಂದು ಋತುಮಾನದೊಳಗ ಒಂದೊಂದು ನಮಗ ದುಡ್ಡು ಕೈ ಬರ್ತಾ ಹಿಡಿತಾವ. ಹೋಗ್ತದೆ. ಹಾ 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 ಸೊ ಅವು ಕೃಷಿಕನ ಲೈಫು ಹಸನಾಗಿರುತ್ತೆ. ಹಾಸನಾಗಿರುತ್ತೆ. ಹಂಗಾಗಿ ಏನದ 2 ತಿಂಗಳಿಗೆ ಬರ್ತಕ್ಕಂಥದ್ದು, 3 ತಿಂಗಳಿಗೆ ಬರ್ತಕ್ಕಂಥದ್ದು, 4 ತಿಂಗಳಿಗೆ ಬರ್ತಕ್ಕಂಥದ್ದು, ಅದ್ರೊಳಗೆ ಡಿಫ್ರೆಂಟ್ ಬೆಳೆಗಳು ಪ್ರತಿಯೊಂದು ಆ ಋತುಮಾನಗಳದಾಗ ಎಲ್ಲಾ ಋತುಮಾನದಾಗ ಒಂದೊಂದು ಹಣ್ಣು ಸಿಗಬೇಕು. ನಮ್ಮ ಸೂರಿ ಸಂತೆ ಚಾನೆಲ್ ನ ನೋಡ್ತಾ ಇರೋಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ. ನಾನಿವತ್ತು ನಮ್ಮ ಬರದ ನಾಡು ಅಂತ ಕರೀತಾರೆ, ಅದಕ್ಕೆ ಪರ್ಯಾಯವಾಗಿ ನಾನು ಇದಕ್ಕೆ ತೊಗರಿಯ ನಾಡು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇಲ್ಲಿ ತೊಗರಿ ಜಾಸ್ತಿ ಬೆಳೀತಾರೆ, ತೊಗರಿ ಮಿಲ್ಗಳು ಜಾಸ್ತಿ ಇದೆ. ಸೊ ಅಂತ ಒಂದು ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಚಿತ್ತಾಪುರ ಅನ್ನೋ ಒಂದು ತಾಲೂಕಿನಲ್ಲಿ ಟೇಂಗಳಿ ಅಂತ ಒಂದು ಗ್ರಾಮ ಇದೆ. ಇಲ್ಲಿ ವಿಶ್ವನಾಥ್ ಶಿವಶರಣಪ್ಪ ಬಾಳದೆ ಅನ್ನೋರು ತೊಗರಿಯ ಜೊತೆಗೆ ಮಲ್ಟಿಪಲ್ ಕ್ರಾಪ್ ಅನ್ನ ಬೆಳ್ಕೊಂಡಿದ್ದಾರೆ. ಅದು ಕೇಳಿ ಆಶ್ಚರ್ಯ ಅನಿಸ್ತು. ಮಾವನ್ನ ಬೆಳೆದಿದ್ದಾರೆ, ಸೇಬನ್ನ ಬೆಳೆದಿದ್ದಾರೆ. ಬನ್ನಿ, ನಾನ್ ಹೇಳೋದಕ್ಕಿಂತ ಅವ್ರ ಬಾಯಲ್ಲೇ ಕೇಳಿ ತಿಳ್ಕೊಳ್ಳೋಣ. ಈ ತರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಸರ್, ಈಗ ನಾವು ಎಲ್ಲಿ ಹೋಗ್ತಾ ಇದೀವಿ ಸರ್? ನಮ್ಮ ಜಮೀನಿಗೆ ಸರ್. ಜಮೀನು ಎಲ್ಲೈತೆ ಸರ್ ನಿಮ್ ಜಮೀನು? ತೆಂಗಳಿ ಒಳಗೆ ಸರ್. ತೆಂಗಳಿ. ತೆಂಗಳಿ ಒಳಗೆ. ಓಕೆ. ಸೇಡಮ್ ಇಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? 22 ಕಿಲೋಮೀಟರ್ ಆಗುತ್ತೆ. ನಿಮ್ಮ ತಂದೆಯವರು ಕೃಷಿಕರೇನ ಸರ್? ನಿಮ್ಮ ಕುಟುಂಬನೇ ಕೃಷಿ ಕುಟುಂಬ? ಕೃಷಿ. ನಮ್ಮ ಅಜ್ಜನೂ ಕೃಷಿಕರೇ. ಸರ್ ನಮಸ್ಕಾರ ಸರ್. ಸೊ ನಿಮ್ಮ ಬಗ್ಗೆ ಕೇಳಿ ಬಹಳ ಖುಷಿ ಆಯ್ತು ನನಗೆ. ಇಂಥ ಬರದ ನಾಡು ಮಧ್ಯೆ ನೀವು ತೊಗರಿನ ಬೆಳ್ಕೊಂಡು ಮಲ್ಟಿಪಲ್ ಕ್ರಾಪ್ಗಳನ್ನ ಬೆಳೆದಿದ್ದೀರಂತೆ. ಸೊ ಅದಕ್ಕೆ ನಮ್ಗೆ ಬಹಳ ವಿಶೇಷ ಅನ್ಸಿದ್ರಿ ನೀವು. ಅದಕ್ಕೆ ನಾವು ನಿಮ್ಮ ಹತ್ರನೇ ಕೇಳಿ ವಿಷಯ ತಿಳ್ಕೊಳ್ಳೋಣ ಅಂತ ಬಂದಿವಿ ಸರ್. ಓಕೆ, ತಾವು ಏನೇನ್ ಬೆಳೆದಿದ್ದೀರಾ? ನಿಮ್ಮ ಪರಿಚಯ ಏನು? ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ವಿಶ್ವನಾಥ ಶಿವಶರಣಪ್ಪ ಬಾಳದೆ. ನಮ್ದು ವಿಲೇಜ್ ಟೆಂಗ್ಳಿ, ತಾಲೂಕ ಕಾಳಗಿ ಬರುತ್ತೆ ಸರ್. ಮೊದಲೆಲ್ಲ ಚಿತ್ತಾಪುರ ಓಕೆ, ಬಟ್ ಆದ್ರೆ ಇವಾಗ ಹೊಸ ತಾಲೂಕ ಆದ್ಮೇಲೆ ಕಾಳಗಿ ತಾಲೂಕ ಆಗಿದೆ. ಓ, ಇನ್ಮೇಲೆ ಕಾಳಗಿ ತಾಲೂಕಿಗೆ ಸೇರುತ್ತೆ? ಸೇರಿದೆ ಇವಾಗ. ಕಾಳಗಿ ತಾಲೂಕೆ, ಗುಲ್ಬರ್ಗ ಜಿಲ್ಲೆ. ಓಕೆ. ನಾನು ಮೊದಲಿಂದು ಒಣ ಬೇಸಾಯ ಒಕ್ಕಲ್ತನ ವ್ಯವಸಾಯ ಇತ್ತು ರೀ ನಮ್ದು. ಅದ್ರೊಳಗೆ ಡಿಫ್ರೆಂಟ್ ಆಗಿ ಇವಾಗ ನಾನು ಹಾರ್ಟಿಕಲ್ಚರ್ ಅಡಾಪ್ಟ್ ಆಗಿ 1-2 ಎಕರೆ ಅದ್ರೊಳಗೆ ಆಯ್ಕೆ ಮಾಡ್ಕೊಂಡು ವಿಭಿನ್ನವಾಗಿ ಮಾಡ್ತಾ ಇದ್ದೇನ್ರಿ ಇವಾಗ. ಒಣ ಬೇಸಾಯ ಕೃಷಿಯನ್ನ ಆಧರಿಸಿ ನೀವು ಮಾಡ್ತಾ ಇರೋದು. ಅದ್ರ ಜೊತೆಗೆ ವಿಭಿನ್ನವಾಗಿ ಹಾರ್ಟಿಕಲ್ಚರ್ ಅಡಾಪ್ಟ್ ಆಗಿವ್ರಿ. ಬಟ್ ಆದ್ರೆ ನಮ್ಮ ಹತ್ರ ನೀರಿನ ಸಮಸ್ಯೆ ಇದೆ. ನೀರ್ ಇಲ್ಲದೆ ಇದ್ದರೂ ಕೂಡ ಇದು ಒಂದು ಮಾಡೋಣ ಅಂತ ಒಂದು ಹಾಬಿ ನನಗೆ. ಒಂದ್ ಮಾಡ್ಬೇಕನ್ನೋ ಉತ್ಸವದೊಳಗೆ ಮಾಡ್ತಾ ಇದ್ದೀನಿ. ಬನ್ನಿ ಸರ್, ಅದನ್ನ ನಾವು ಬರೀ ಮಾತಾಡೋದಕ್ಕೆ ಮಾತಾಡೋಣ. ನೋಡೋಣ ಬರ್ರಿ ಸರ್. ಹಾ ಸರ್. ಓಕೆ ಸರ್, ಆಕ್ಚುಲಿ ಇದನ್ನ ಕೃಷಿನ ಆರಂಭ ಮಾಡಕ್ಕೂ ಮುಂಚೆ ತಾವ್ ಏನ್ ಮಾಡ್ತಾ ಇದ್ರಿ? ನಾನು ವ್ಯವಸಾಯನೇ ಸರ್. ವ್ಯವಸಾಯನೇ ಮಾಡ್ತಾ ಇದ್ವಿ. ತಾವು ಏನು ಮಧ್ಯದಲ್ಲಿ ಲೇವಾದೇವಿ ಅದು ಮಾಡಿದೆ ಒಂದಿಷ್ಟು. ಓಕೆ. ಸಕ್ಸಸ್ ಆಗ್ಲಿಲ್ಲ. ಮತ್ತೆ ಮರಳಿ ವ್ಯವಸಾಯನ ಮಾಡೋಣ ಅಂತ ಹೇಳಿದ್ದು. ಅದಕ್ಕಾಗಿ ತಾವು ಏನ್ ಓದಿದ್ರಿ ಅಂತ ಕೇಳ್ಬೋದು ಸರ್? ನಾನು SSLC ಓದಿನಿ. ಓಕೆ. ಕೃಷಿ ಕುಟುಂಬದಿಂದ ಬಂದಿದ್ರಿಂದ ಅದ್ರ ಬಗ್ಗೆ ಆಸಕ್ತಿ? ಮೊದಲಿಂದ ಆಸಕ್ತಿ. ಎಲ್ಲ ಫಾದರ್ ಆಯ್ತು, ನಮ್ ತಾತ ಆಯ್ತು, ಎಲ್ಲ ಅದ್ರೊಳಗೆ. ಓಕೆ. ಅದರದ ಬಗ್ಗೆ ನಾಲೆಜ್ ಇತ್ತು. ಓಕೆ. ಅದ್ರೊಳಗೆ ಮತ್ತೇನೋ ವಿಶೇಷ ಮಾಡೋಣ ನಾವು ಈಗ ಹೊಸ ತರವಾಗಿ ಇದೊಂದು. ಓಕೆ. ಇದು ಬಹಳ ಹ್ಯಾಬಿಯಾಗಿ ಮಾಡ್ಲತ್ತೀನ್ರಿ ನಾ. ಎಂಜಾಯ್ದೊಳಗ್ರಿ. ಆಕ್ಚುಲಿ ಹೆಂಗದ ಅಂದ್ರ ಇದೊಂದು ಎಂಜಾಯ್ದಾಗ ನಾ ಎಲ್ಲರ ಜೊತೆಗೆ ಓಡಾಡ್ಕೊಂಡು ಮಾಡಿ ನಂದು ಇದು ವ್ಯವಸಾಯ ಮಾಡ್ತಾ ಇದ್ದೆ. ಓಕೆ. ಸಿಂಗಲ್ ಪರ್ಸನ್ ಆಕ್ಚುಲಿ. ಹೌದಾ? ಬ್ರದರ್ಸ್ ಇಲ್ಲ, ಸಿಸ್ಟರ್ಸ್. ಹಂಗಾಗಿ ಬಹಳ ದೊಡ್ಡ ಚಾಲೆಂಜ್ ಹಂಗಿದ್ರೆ ನಿಮಗೆ ಇದು? ನಾವು ಫ್ಯಾಮಿಲಿ, ನಮ್ ಮನ್ಯಾಗ ನಾವು ನಮ್ ಕುಟುಂಬ ಅಷ್ಟೇ. ಮತ್ತೆ ನಮ್ಮಲ್ಲಿ ಕೆಲಸದ ಆಳುಗಳು ಇಲ್ಲ, ಏನಿಲ್ಲ, ಬೇಕಾದ್ರೆ ಬೇಜಾರ್ ಅಷ್ಟೇ ತಗೋತೀವಿ. ಇದು ಎಷ್ಟು ಎಕರೆ ಇದೆ ಸರ್ ನಿಮ್ಮ ಇದು ಲ್ಯಾಂಡ್? ಇಲ್ಲಿ ಇರೋದು ಇವಾಗ ಇದು 4 ಎಕರೆ ಅದ. ಇದೇನು ನಿಮ್ಗೆ ಕಾಣಿಸ್ಲಿರ್ತದೆ ಇದು ತೊಗರಿ ಆಯ್ತು, ಮತ್ತೆ ಈ ಕಡೆ ಎಲ್ಲ ಕಾಣೋದು. ಇದು 4 ಎಕರೆ ಅದ. ಮಧ್ಯದಲ್ಲಿ ಕಾಲುವೆ ಅದ. ಮಧ್ಯದಲ್ಲಿ ಕಾಲುವೆ ಆ ಕಡೆ ಮತ್ತೆ 4 ಎಕರೆ ಅದ. ಓಕೆ. ಟೋಟಲಿ ಒಂದು 8 ಎಕರೆ ಇದೆ. 8 ಎಕರೆ ಈ ಜಾಗದೊಳಗೆ 8 ಎಕರೆ, ಮತ್ತೆ ಬೇರೆ ಕಡೆ ಒಂದು 8 ಎಕರೆ ಅದ. ಮತ್ತೆ 16 ಎಕರೆ ಜಮೀನು. ಓಕೆ. ಇಲ್ಲಿರೋದು 8 ಎಕರೆ ಒಳಗೆ ಇದು 4 ಎಕರೆ ಇದು ಈ ಸೈಡ್, ಮತ್ತೆ ಆ ಕಡೆ. ಓಕೆ. ಇದು ನಾವೆಲ್ಲ ಇರೋ ಸಲುವಾಗಿ ಮಾಡ್ಕೊಂಡಿದ್ದೀವಿ.
ಓಕೆ ಬನ್ನಿ ಸರ್. ಇವಾಗ ಕೃಷಿನಲ್ಲಿ ನಾವು ಒಂದಷ್ಟು ಕೇಳಿರ್ತೀವಿ, ಕಾಡು ಕೃಷಿ, ಆರ್ಗ್ಯಾನಿಕ್ ಕೃಷಿ, ಮತ್ತೆ ಇನ್ನು ಬೇರೆ ಬೇರೆ ತರ ಇದೆ. ಇದು ಕಾಲುವೆ ಸರ್, ಕಾಲುವೆ. ಇದು ಬೆಣ್ಣೆಕೆರೆಯಿಂದ ಹರಿಯತಕ್ಕಂಥ ಕಾಲುವೆ. ಇಲ್ಲಿ ನಮ್ಮ ಹತ್ರ ವಿದ್ಯುತ್ ಇಲ್ಲ ಸರ್, ಕರೆಂಟ್ ಸೌಕರ್ಯಗಳಿಲ್ಲ. ಓಕೆ. ಸೋಲಾರ್ ಪ್ಯಾನಲ್ ಗಳ ಇನ್ಸ್ಟಾಲ್ ಮಾಡ್ಕೊಂಡು ಆ ಸೋಲಾರ್ ಪ್ಯಾನಲ್ ನಿಂದ ನೀರು ತಗೋತಿರ್ತೀವಿ. ಓಹೋ, ವಿದ್ಯುತ್ ಮೇಲೆ ಅವಲಂಬಿಸೇ ಇಲ್ಲ ನೀವು. ಇದು ಹೆಂಗದ ಅಂದ್ರೆ ಸೂರ್ಯನಿಂದ ಸರ್, ನೀವ್ ಹೆಂಗ ನೋಡ್ರಿ. ಓಕೆ. ಸೂರ್ಯ ಸಂತೆ ಅಂತ ಹೇಳಿ ನಿಮ್ಮ ಚಾನಲ್ ಒಂದು ಪ್ರೇರಣೆ ಹೆಂಗಂದ್ರ, ಸೂರ್ಯನಿಂದ ನೀವು ಸೂರ್ಯನ ಒಂದು ಸಂತೆ ಅಂತ ಹೆಂಗ್ ಹೇಳ್ತೀರಿ. ಇದು ಇಂಧನ ಹೆಂಗದ ಅಂದ್ರ, ಯಾವುದೇ ಇಂಧನ ನಾವು ಒಂದು ಸರಿ ಬಳಸ್ತೇವಂದ್ರೆ ಖಾಲಿಯಾಗಿ ಹೋಗ್ತದೆ ಸರ್. ಹೌದು. ಯಾವುದೇ ಇಂಧನ ಇರ್ಲಿಕ್ಕಿರೋದು ಇಂಧನ ಎನಿ ಟೈಮ್ ಯಾವಾಗ ಯೂಸ್ ಮಾಡ್ದೇವಂದ್ರೆ ಅದು ಖಾಲಿಯಾಗಿ ಹೋಗುತ್ತೆ. ಈ ಇಂಧನ ಇಲ್ಲ ಮರುಬಳಕೆ ಮಾಡ್ಕೋಬಹುದು. ಇದಕ್ಕೇನ್ ಡಿಫರೆನ್ಸ್ ಅದ ಅಂದ್ರೆ ಮತ್ತೊಂದ್ಸರಿ ಯಾಕ ಮತ್ತೆ ಮರುದಿವ್ಸ ಮತ್ತೆ ಸೂರ್ಯ ಬರ್ತಿರ್ತಾನ, ಮತ್ತೆ ನಮ್ಗ ಶಾಖ ಉತ್ಪತ್ತಿ ಆಗ್ತದ, ಮತ್ತೆ ನಮ್ಗೆ ಕರೆಂಟ್ ಉತ್ಪತ್ತಿ ಇದರಿಂದ ನಮ್ಗ ಮರಳಿ ಮತ್ತೆ ಇಂಧನ ಪಡಿಬಹುದು ನಾವು. ಓಕೆ. ಈ ಸೋಲಾರ್ ಸಿಸ್ಟಮ್ ನ ನೀವು ಯಾವ್ಯಾವ್ದಕ್ಕೆ ಯೂಸ್ ಮಾಡ್ತಾ ಇದಾರೆ ಸರ್? ಇವಾಗ ನಾವು ನೀರ್ ತಗೊಲಿಕ್ರಿ, ಇದು ಇರುವಂತ ರೂಮಿಗೆ ಒಂದು 3 ಬಲ್ಬ್ ಹಾಕೊಂಡಿದ್ರಿ. ಓಕೆ ಓಕೆ. ಮೊಬೈಲ್ ಚಾರ್ಜರ್ ನಡೀತೈತ್ರಿ ಅಷ್ಟು ಈಗ ಸದ್ಯಕ್ಕೆ. ಮತ್ತೆ ಅದಕ್ಕೆ ನಾವ್ ಇನ್ವರ್ಟರ್ ಕೂಡ್ಸ್ಕೊಂಡೆ ಅಂದ್ರೆ ಎಲ್ಲಾನು ನಡೀತದ, ಬಟ್ ಆದ್ರೆ ಅದು ಕೂಡ್ಸ್ಕೊಂಡಿಲ್ಲ ನಾವು. ಫೆನ್ಸಿಂಗ್ ಹಾಕೊಂಡಿದ್ದೀರಾ? ಫೆನ್ಸಿಂಗ್ ಅದ ಎಲೆಕ್ಟ್ರಿಕ್ ಸೋಲಾರ್ ಸಿಸ್ಟಮ್. ಸೋಲಾರ್ ಸಿಸ್ಟಮ್ ಅದ್ರದ್ದೆಲ್ಲ ಬಾಕ್ಸ್ ಇದು ರೀ. ಇದಕ್ಕೊಂದೆಲ್ಲ ಬ್ಯಾಟರಿ ಇರ್ತದೆ. ಓಕೆ. ಆಫ್ ಆನ್ ಎಲ್ಲ. ಒಂದು ಸಿಸ್ಟಮ್ ನ ತಗೊಂಡು ನೀವು ಅದನ್ನ ಮಲ್ಟಿಪಲ್ ಆಗಿ ಬಳಸ್ಕೊಂಡಿದ್ದೀರಾ? ಇದು ಸಪರೇಟ್ ಸರ್. ಇದು 20 ವ್ಯಾಟಿನ್ ಪ್ಯಾನಲ್ ಅದ ರೀ. ಇದ್ರದ್ದು ಇದು ಏನದ ಸೋಲಾರ್ ಫಿನಿಶಿಂಗ್ ಸಲುವಾಗಿ. ಇದು ಏನದ 5 ಕಿಲೋ ವ್ಯಾಟ್ ಸೋಲಾರ್ ಅದ ರೀ. ಇದು ಈಗ ನಮ್ಗ ನೀರ್ ಸಲುವಾಗಿ ನೀರಿಗಾಗಿ ಯೂಸ್ ಮಾಡ್ತೀವಿ. ಇದು ಎಷ್ಟು ಕಿಲೋ ವ್ಯಾಟ್ ಅಂತಂದ್ರಿ? ಇದು 5 ಕಿಲೋ ವ್ಯಾಟ್ ಪವರ್ ಜನರೇಟ್ ಆಗುತ್ತೆ ಇದರಿಂದ. ಓಕೆ. ಇದು ಈ ಪ್ಲೇಟ್ಗಳು ಜಾಸ್ತಿ ಆದಷ್ಟು ಇನ್ನೂ ಪವರ್ ಜಾಸ್ತಿ ಬರುತ್ತಾ? ಜಾಸ್ತಿ ಆಗುತ್ತೆ ಸರ್. ಇದು 241 ಪ್ಯಾನಲ್ ಅದ ಸರ್, 20 ಪ್ಯಾನಲ್ ಅದ. ಓಕೆ ಓಕೆ. ಇದು ಟೋಟಲ್ ಇನ್ಸ್ಟಾಲೇಷನ್ ಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಸರ್? ಆಕ್ಚುಲಿ ಇದು ರೀ 1.5 ರೀ, ಅಂದ್ರೆ 1.5 ಲಕ್ಷ. 1.5 ಲಕ್ಷ ಖರ್ಚು. ಅದು ಆಕ್ಚುಲಿ ಬೇರೆದವ್ರ ಬಳಿ ಪರ್ಚೇಸ್ ಮಾಡಿದ್ದು, ಡೈರೆಕ್ಟ್ ಆಗಿ ನಾನು ಸಬ್ಸಿಡಿ ಒಳಗೆ ತಗೊಂಡಿಲ್ಲ. ಅವರು ತಗೊಂಡಿದ್ರು, ಒಂದು ಯಾಕೋ ಅವರಿಗೆ ತೆಗಿಲೇತಿದ್ರು, ಆ ಒಂದು ಯೂಸ್ ಮಾಡ್ಕೊಳ್ಳೋಣ ನಾವು ಅಂತ ಹೇಳಿ ಅವ್ರು ಎಲ್ಲ ಮೋಟರು ಇದು ಎಲ್ಲ ಸೇರಿ 1.5 ಲಕ್ಷ ರೂಪಾಯಿದಲ್ಲಿ. ಪರವಾಗಿಲ್ಲ. ಎಷ್ಟು ವರ್ಷ ಆಯ್ತು ಸರ್ ಇದನ್ನ ಹಾಕ್ಸಿ? ಈಗ ನಾನು ಮಾಡ್ಕೊಂಡು 21 ಒಳಗೆ ಮಾಡಿದ್ದೆ. 21 ಆಲ್ಮೋಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ತೆಗೆದೇ ಬಿಟ್ಟಿದ್ದೀರಾ? ಓಕೆ ಸರ್. ಓಕೆ. ಒಂದ್ಸರಿ ನಮ್ ಹೊಲಕ್ಕೆಲ್ಲ ನೀರ್ ಕೊಟ್ಟರೆ ಸಾಕಾಗ್ತದೆ ಸರ್. ಹೌದು. ಈಗ ನಾವೇನದ ಡೀಸೆಲ್ ಇಂಜನ್ ಅದು ಅದ್ರ ಬಹಳ ಕಷ್ಟ. ಹೌದೌದು. ಡೈಲಿ ಡೀಸೆಲ್ ಹಾಕಿ ನಡೆಸಂದ್ರೆ ಕರೆಕ್ಟ್. ವಿದ್ಯುತ್ ದರ ಇಲ್ಲಿ ನಮ್ಮಲ್ಲಿ ಸೌಕರ್ಯ ಇಲ್ಲ. ಮಿನಿಮಮ್ 2 ಕಿಲೋಮೀಟರ್ ದೂರ ಅದರೆಲ್ಲ. ಅವೆಲ್ಲ ತರಬೇಕಾದ್ರೆ ಕಂಡಂಗ್ ಕಾಸ್ಟ್ಲಿ. ಅದಕ್ಕೇನದ ಎಲ್ಲ ಸುತ್ತ ರೈತರು ಅದಕ್ಕೆ ಸಪೋರ್ಟ್ ಮಾಡಿದ್ರೆ ವಿದ್ಯುತ್ ತರಬಹುದು, ಬಟ್ ಆದ್ರೆ ಒಬ್ಬರೇ ಮಾಡ್ಬೇಕಾದ್ರೆ ಕಾಸ್ಟ್ ಹೆಚ್ಚಾಗ್ತದೆ. ಆ ಒಂದು ಉದ್ದೇಶಕ್ಕೆ ನಾವು ನಮ್ದೇ ಇದು ಇದಕ್ಕೇನದ್ರಿ ಇದು ಕಂಟಿನ್ಯೂ 25 ಇಯರ್ಸ್ ಸರ್. ಇದು ಮುಂದೂ 25 ವರ್ಷ ಗ್ಯಾರಂಟಿ ಇದಕ್ಕೆ. ಗ್ಯಾರಂಟಿ ಇದು. ಓಹೋ. ಹಾಗಾಗಿ ಇದ್ರದ್ದೇನು ನಮ್ಗೆ ನಡೀತು 25 ವರ್ಷ ತನ. ಮತ್ತೆ ಕರೆಕ್ಟ್. ಇನ್ನೇನೋ ಟೆಕ್ನಾಲಜಿ ಚೇಂಜ್ ಆಗುತ್ತೆ, ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಅವಾಗ. ಓಕೆ ಓಕೆ. ಯಾವ ಕಡೆ ಹೋಗೋಣ ಸರ್ ಈಗ? ಈ ಕಡೆ ಹೋಗೋಣ. ಓಕೆ. ಅಲ್ಲ ಸರ್, ಒಬ್ಬರೇ ಇದ್ರು ಎಷ್ಟು ಲವಲವಿಕೆ ಖುಷಿಯಿಂದ ನೀವು ತೊಡಗಿಸ್ಕೊಂಡಿದ್ದೀರಿ. ಬಹಳ ಖುಷಿಯಿಂದ ಮಾಡ್ಲತ್ತೀನ್ರಿ ನಾ, ಸಂತೋಷದಿಂದ. ನನಗಿದು ಎಂಜಾಯ್ ರೀ, ಎಂಜಾಯ್ ಮಾಡ್ಬೇಕು ಕೆಲಸ ಮಾಡೋದು. ಇದು ನಾವು ಕೆಲಸ ಮಾಡ್ಬೇಕಂದ್ರೆ ಎಂಜಾಯ್ದೊಳಗೆ ಕೆಲಸ ಮಾಡೋದು ಸರ್. ಇದೆಲ್ಲ ಇದು ಹಲಸು ಸರ್. ಹಲಸು ನಮ್ ಕಡೆ ಬೆಳೀತದಿಲ್ಲ ಅಂತ ಹೇಳಿ ತಂದು ಹಾಕಿದ್ದೀನಿ. ಓಹೋ. ಆದ್ರೆ ಬೆಳೆದೋದ್ರಿ. ಎಷ್ಟು ದಿನ ಆಯ್ತು ಸರ್? 2.5 ವರ್ಷ ಸರ್. ನಮ್ಮಲ್ಲಿ ಇರ್ತಕ್ಕಂಥದ್ದೆಲ್ಲಾನು 2.5 ವರ್ಷದ ಗಿಡಗಳು. 2.5 ವರ್ಷ. ಚೆನ್ನಾಗಿ ಬಂದಿದೆ ಸರ್ ಇವಾಗ. ಇದ್ರ ಬಗ್ಗೆ ತಳಿ ಯಾವ್ದಂತ ನನಗೆ ಮಾಹಿತಿ ಇಲ್ರಿ, ಹಿಂಗೆ ತಂದು ಹಾಕಿದೀನಿ. ಇಲ್ಲೊಂದ್ ಗಿಡ ಅದರಿ, ಅಲ್ಲೊಂದ್ ಅದರಿ. ಓಕೆ. ಇವೆಲ್ಲ ಮ್ಯಾಂಗೋ ಅದಾವ ಸರ್. ಓಕೆ. ಈ ಮ್ಯಾಂಗೋ ಒಳಗೂ ಒಂದು ಬೇರೆ ಬೇರೆ ತರ ಇದಾವಲ್ಲ ಸರ್? ಇದು ಯಾವ ಇದಕ್ ಬರುತ್ತೆ ಸರ್? ಇದು ಕೇಸರ್ ಅದರಿ. ಕೇಸರ್ ಮ್ಯಾಂಗೋ. ಕೇಸರ್ ಒಂದು, ಮತ್ತೆ ಬೆನಸಿನ್ ಅದರಿ, ಮತ್ತೆ ದಶರಿ ಅಂತ ಅದರಿ. ಇದು ನಾ ಮಲ್ಟಿಫರ್ ಅಂದ್ರೆ ಇದು ಕಮರ್ಷಿಯಲ್ ಆಗಿ ಬೆಳಿಬೇಕಂತ ಹೇಳಿದ್ದು ಮಾಡಿದ್ದು. ಇನ್ನ ಅಲ್ಫಾನ್ಸು ಮತ್ ಮಲ್ಗೋವಾ ಅಂತ ಅದರಿ ಅದ್ರೊಳಗೆ. ಅದು ಸುಮ್ 4-5 ಗಿಡಗಳು ಹಾಕೊಂಡಿದ್ವಿ, ಅವು ಮನೆಗೆ ಯೂಸ್ ಮಾಡ್ಕೊಲಿಕ್ಕೆ. ಅದು ಅಲ್ಫಾನ್ಸೋದೆಲ್ಲ 2 ಇಯರ್ ಒಂದ್ಸರಿ ಬರ್ತದೆ ಸರ್. ಅದು ಇವೆಲ್ಲ ಎವರ್ಗಿರಿನ ಪ್ರತಿ ಇಯರ್ ಕೊಡ್ತಾವ್ರಿ. ಈಗ ನಮ್ದು ಇದು 2.5
2.5 ವರ್ಷ ಮುಗಿದು 3ನೇ ವರ್ಷ ರನ್ನಿಂಗ್ ಅನ್ಕೋರಿ ಇವಾಗ. ನೆಕ್ಸ್ಟ್ ಜುಲೈ ಬಂದ್ರೆ 3 ಇಯರ್ ಕಂಪ್ಲೀಟ್ ಆಗ್ತಾರೆ. ಓಕೆ. ಈ ವರ್ಷ ಅಲ್ಲಿ ಕೆಲವೊಂದು ಗಿಡಗಳಿಗೆಲ್ಲ ಫ್ಲವರ್ ಬಂದದ್ರಿ. ಈ ವರ್ಷ ಏನಾದ್ರು ನಾವು ಮನಿಗೆ ಯೂಸ್ ಮಾಡ್ಕೋಬಹುದು, ಹಣ್ಣು ತಿನ್ಬಹುದು, ನಾವು ನಮ್ಮ ಫ್ರೆಂಡ್ಸ್ ಬಂಧು ಬಳಗಗಳ ತಿನ್ಬಹುದು. ನೆಕ್ಸ್ಟ್ ಇಯರ್ ಏನದ ಮಲ್ಟಿಪಲ್ ಕ್ರಾಪ್ ಚಾಲು ಆಗ್ಬಿಡುತ್ತೆ. ಇದ್ರೊಳಗ ನಾವು ಇದು ಎಲ್ಲ ಬರ್ಲಿಕ್ಕೆ ದೀರ್ಘಾವಧಿ ಬೆಳೆ ಅನ್ನೋದಕ್ಕೆ ಒಳಗೆ ಇಂಟರ್ ಕ್ರಾಪ್ ಆಗಿ ತೊಗರಿ ಹಾಕಿದೆ ಸರ್. ತೊಗರಿ ಇವಾಗ ಈಗೆಲ್ಲ ಕಟಾವಾಗಿ ರಾಶಿ ಆಗಿದ್ರಿ. ಎಲ್ಲ ತೊಗರಿಗಳನ್ನು ಹೊಡೆದಿದ್ವಿ. ಈಗ ಬೈ ಚಾನ್ಸ್ ಈ ಮಾವು ಮತ್ತೆ ಈ ಪೇರು ಇದೆಲ್ಲ ಬೆಳೆದಿರಲ್ಲ ಸರ್, ಸೊ ಇದನ್ನ ಮುಂದೆ ಮೌಲ್ಯವರ್ಧನೆಗೆ ಏನಾದ್ರು ಬೆಳೆಸ್ಕೊತೀರಾ? ಪ್ಲಾನ್ ಆತರ ಪ್ಲಾನ್ ಇದೆಯಾ? ಹಂಗೇನಾದ್ರು ಮಾಡ್ಬೇಕು ಸರ್. ಅದ್ರ ಬಗ್ಗೆ ಇನ್ನ ನಾ ಸ್ಟಡಿ ಮಾಡಿಲ್ರಿ, ಯಾಕಂದ್ರೆ ನಾವು ಎಲ್ಲ ಕಡೆ ಅದ್ರ ಬಗ್ಗೆ ತಿಳ್ಕೊಬೇಕಲ್ಲ. ಓಕೆ. ಮ್ಯಾಂಗೋ ಬಗ್ಗೆ ಮೌಲ್ಯವರ್ಧನೆ ಮಾಡ್ಬೇಕನ್ನೋದೊಂದು ಐಡಿಯಾ ಇದೆ. ಪೇರು ಬಗ್ಗೆ ಕಿಂತಲೂ ಮ್ಯಾಂಗೋದು ಮೌಲ್ಯವರ್ಧನೆ ಮಾಡಬೇಕು ಅನ್ನೋ ಒಂದು ಮುಂದೆ ಇದ್ರ ಬಗ್ಗೆ ಎಲ್ಲಾದ್ರೂ ಏನಾದ್ರು ತಿಳ್ಕೊಳ್ಳೋ ಪ್ರಯತ್ನಗಳು ಇನ್ನ ಇಲ್ಲ ಸರ್. ಈ ಕ್ರಾಪ್ ಬರೋದೇ ನೆಕ್ಸ್ಟ್ ಇಯರ್ ಬರೋದು. 1 ವರ್ಷ ಆಗ್ಲಿ ಅದು, ಯಾಕಂದ್ರೆ ಮಿನಿಮಮ್ 5 ಇಯರ್ ಬೇಕ್ರಿ. ಆಕ್ಚುಲಿ ಮಾವು ನಮಗ ಕಮರ್ಷಿಯಲ್ ಆಗಿ ಕೊಡ್ಬೇಕಾಯ್ತದು ಅಂದ್ರ 5 ವರ್ಷ ಬೇಕು. ಇನ್ನ 2 ವರ್ಷ ಅವಕಾಶ ಅದ ಅದಕ್ಕೆ. ಅಲ್ಲಿವರೆಗೂ ಅದ್ರದ್ದು ಏನದ ನಾವು ತಿಳ್ಕೊಂಡು ಮೌಲ್ಯವರ್ಧನೆ ಬಗ್ಗೆ ಮುಂದಿನ ಸ್ಟಡಿ ಮಾಡ್ಬೇಕಂತ. ನಡವರ್ಕೆ ಹೈಟ್ ಗಿಡ ಹಾಕಿರಲ್ಲ ಅದು ನುಗ್ಗೆ ಅದ ಸರ್. ನುಗ್ಗೆ ಏನ್ ಮಾಡೀನಿ, ಸುಮ್ ಬೀಜ ಸಸಿ ಹಾಕಿನ್ರದು. ಬೀಜ ಹಾಕ್ಬಿಟ್ಟಿನಿ, ಸಸಿ ಊರಿಲ್ರಿ. ಬೀಜ ಹಾಕಿನಿ. ಅದು ಆಕ್ಚುಲಿ 2.5 ಫೀಟಿಗೆ ಕಟ್ ಮಾಡಿ ಅದು ಫ್ರಾಂಚೈಸ್ ಮಾಡ್ಕೊಂಡು ಬೆಳಿಬಹುದ್ರಿ. ಅದಕ್ಕೆ ನಮ್ಮಲ್ಲಿ ನೀರಿನ ಸಮಸ್ಯೆ ಇರೋ ಸಲುವಾಗಿ ಕಟ್ ಮಾಡಿದೇವ್ ಅಂದ್ರೆ ಅದಕ್ಕೆ ನೀರ್ ಕಡಿಮೆ ಬೀಳ್ತದ್ರಿ. ಇವಾಗ ಕಟ್ ಮಾಡೋದಿಲ್ಲ. ಇದೊಂದು ವರ್ಷ ಅದು ಏನ್ ಬೆಳೀತದೆ ಬೆಳಿಲಕ್ಕಂತ ಬಿಟ್ಬಿಡೋದು. ನೆಕ್ಸ್ಟ್ ಇಯರ್ ಜೂನ್ ಟೈಮಿಗೆ ನಾವೇನ್ ಮಾಡೋದ 2.5 ಫೀಟಿಗೆ ಕಟ್ ಮಾಡ್ಕೊಂಡೇವಲ್ರಿ, ಅದು ಫ್ರಾಂಚೈಸ್ಗಳು ಹೆಚ್ಚಿಗೆ ಆಗ್ತಾವ. ಅದ್ರ ಈಲ್ಡ್ ಬರ್ತದೆ. ಅದು ಆಕ್ಚುಲಿ 7ರಿಂದ 8ನೇ ತಿಂಗಳದಾಗ ಕ್ರಾಪ್ ಕೊಡ್ತದೆ ಸರ್ ನುಗ್ಗಿರಿ. ಆಕ್ಚುಲಿ ಇವಾಗ ಏನದ ನಾವು 1 ಇಯರ್ ಮ್ಯಾಗ ಕೊಡಲೆಕ್ಕ. ಅದಕ್ಕೇನು ನಾವು ಅದಕ್ಕಾಗಿ ಏನು ಮೀಸಲಾಗಿ ಮಾಡ್ಲತ್ತಿಲ್ಲ, ಅದ್ರ ಜೊತೆಗೆ ಬೆಳಿತಿರ್ತದ ಅದು. ಈ ವರ್ಷ ಅದು ಬೆಳೆಂಗ್ ಬೆಳಿಲತ್ತ ಬಿಟ್ಟಿದೆ ಸರ್. ಈ ವರ್ಷ ಆಗ್ಯದ ಮನೆ ಸಲುವಾಗಿ ಯೂಸ್ ಮಾಡ್ಲಿಕ್ಕೆ, ಕಾಯು ಆಗ್ಯದ, ನುಗ್ಗೆಕಾಯಿನೂ ಆಗ್ಯದ, ಹೂವು ಆಗ್ಯದ್ರಿ ಎಲ್ಲ. ಆಕ್ಚುಲಿ ನುಗ್ಗೆಕಾಯಿನೆಲ್ಲ ಈ ಭಾಗದಾಗ ಬಳಸ್ತಾರೆ. ನಾವು ಅದು ಸಣ್ಣದಾಗಿಂದ ಮೈಸೂರು ಭಾಗದ ಆಹಾರ ಪದ್ಧತಿ ಅಂತ ಕೇಳ್ಪಟ್ಟಿದ್ವಿ. ಇವಾಗ ಎಲ್ಲ ಕಡೆ ಈಗ ನುಗ್ಗೆ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಓಕೆ. ಇದೇನ್ ನಿಂಬು ಸರ್ ಇದು? ನಿಂಬು ಅದರಿ. ಓಕೆ. ನಿಂಬು ಗಿಡ ಎಷ್ಟದವ್ರಿ ಸರ್? ಅವೊಂದು 4-5 ಆಹಾರ ವರ್ಷ. ಇದೇನು ಇದ್ರೊಳಗೆ ಈಗ ಸೀಡ್ಲೆಸ್ ಅಂತ ಏನೇನೋ 28 ತರ ಇದೆ. ಹೈಬ್ರಿಡ್ ಅದ ಸರ್. ಸೀಡ್ ಇದ್ದಿದೆ. ಇದು ನೀವು ಇಂಟೆನ್ಷನ್ ಅಲ್ಲಿ ತಂದು ಹಾಕಿದ್ದ ಸರ್? ಇದು ತಂದು ಹಾಕಿದ್ದು. ಓಕೆ. ಇದೇನ್ ಸರ್ ನಡ್ಬರ್ಕ್ ಹಾಕಿರೋದು ಈ 3 ಸಾಲಿಂದ? ಇದು ಜೋಳ ಸರ್. ಇದು ಜೋಳ. ನಮ್ ಕಡೆ ಎಲ್ಲ ಹಂಗ ಕಡೆ ಬೆಂಗಳೂರು ರಾಗಿ ಮೂಲ ಬೆಳೆ. ಇದು ಜೋಳ ಸರ್. ಓಕೆ. ಜೋಳ ಅಂದ್ರೆ ಮೆಕ್ಕೆತನಿ ಅಂತಲ್ಲ? ಇಲ್ಲ ಸರ್, ಇದು ಬಿಳಿ ಜೋಳ. ನಮ್ ಚಿತ್ತಾಪುರದಲ್ಲಿ ಮಾನದಂಡಿ ಜೋಳ ಅಂತ ಹೇಳಿ ಒಂದು ಸ್ಪೆಷಲ್ ಸರ್. ಇದು ಮಾನದಂಡಿ ಅಂತ ಹೇಳಿ ಮಾನದಂಡಿ ಚಿತ್ತಾಪುರ ಜೋಳ ಅಂತ ಹೇಳಿ ಬಹಳ ಒಂದು ಇದಕ್ಕೆ ಈ ನಮ್ ಭಾಗದಾಗ ವ್ಯಾಲ್ಯೂ ಸರ್. ಅಂದ್ರೆ ಟೇಸ್ಟ್ ಅನ್ರಿ ಇದು? ಟೇಸ್ಟ್ ಸರ್. ಎಲ್ಲ ಈ ಜೋಳ ತಳಿಗಳು ಬಹಳವ. ಅದ್ರ ಒಳಗೆ ಇದು ಚಿತ್ತಾಪುರದ ಮಾನದಂಡಿ ಅಂದ್ರೆ ಅದ್ರದ್ದು ಓಕೆ ಬಹಳ ವಿಶೇಷ ಸರ್ ಅದು. ನಮ್ ಭಾಗದಾಗ ಇದು ಒಳ್ಳೆಯದು. ಆ ಕಡೆ ಹೆಂಗ ರಾಗಿ ಹೆಚ್ಚಿಗೆ ಯೂಸ್ ಮಾಡ್ತಾರೆ ಸರ್. ಹೌದು. ಈ ಕಡೆ ಜೋಳ. ಓಕೆ. ಇದು ಎಲ್ಲ ಲೇಟ್ ಆಗಿ ಬಿತ್ತ ಸಲುವಾಗಿ ಇಲ್ಲಾಂದ್ರೆ ಇಷ್ಟೊತ್ತಿಗೆ ತೆನಿ ಬಿಡ್ಬೇಕ್ರದು. ಇದು ಚೀಕು ಸರ. ಚಿಕ್ಕು ಫಲನು ಬಂದಿತ್ತಾಗ್ಲೇ. ಓಕೆ. ಚಿಕ್ಕು. ಸೊ ಇದು ನಿಮ್ಮ ಸ್ವಂತಕ್ಕೂ ಆಗುತ್ತೆ, ಮುಂದೆ ಏನಾದ್ರು ಇದನ್ನ ಮೌಲ್ಯವರ್ಧನೆಗೆ ಬಳಸ್ಕೊಂಡ್ರು ಬಳಸ್ಕೋಬಹುದು. ಈ ಎಷ್ಟು ಗಿಡ ಹಾಕಿರಿ ಸರ್ ಚಿಕ್ಕು? 20 ಗಿಡ. 20 ಇದಾವ್ರಿ. ನುಗ್ಗೆ ಅದರಿ. ಲೆಮನ್ ಇಲ್ಲಿ ಈ ಗಿಡ ನೋಡ್ತಾರೆ. ಓಹೋ. ಇದು ಓಕೆ. ಹೌದು, ಸೈಜ್ ಏನ್ಸ ಭಯಂಕರ ಸೈಜ್ ಇದೆ. ಏನದರಿ ಗಿಡಗಳಿಗೆ ವಿಡ್ತ್ ಹೆಚ್ಚಿಗೆ ಕೊಡ್ಬೇಕು, ಕಮ್ಮಿ ಕೊಡಬಾರ್ದ್ರಿ. ನಾ ಅಲ್ಲಿನೂ ಸ್ವಲ್ಪ ತಪ್ಪು ಮಾಡಿ ಅನಿಸ್ತದ ನನಗ. ಡಿಸ್ಟೆನ್ಸ್ ಕೊಡ್ಬೇಕಾಗಿತ್ತು. ಎಷ್ಟು ಸ್ಪೇಸ್ ಹೆಚ್ಚಿಗಿರ್ತದ ಅಷ್ಟು ಗ್ರೋತ್ ಚಂದ ಆಗ್ತಾವ ಅಂತ ಹೇಳಿ ಬೇರೆ ಕಡೆ ಕೇಳಿದೇನೆ. ಗಿಡಗಳ ಡಿಸ್ಟೆನ್ಸ್ ಎಷ್ಟು ದೂರ ಇರ್ತದ ಅಷ್ಟೇ ಕ್ವಾಲಿಟಿ ಬರ್ತದ ಹಣ್ಣು ಅಂತ. ಓಕೆ. ಅದೇ ಒಂದು ಇದು ನನಗ ಅಡ್ವಾಂಟೇಜ್. ಓಕೆ. ಇದು ನಿಂಬೆಹಣ್ಣು ಎಷ್ಟು ದಿನಕ್ಕೊಂದ್ಸಲ ಬರುತ್ತೆ ಇದು? ವರ್ಷಕ್ಕೆ ಕಂಟಿನ್ಯೂ ಬರ್ತಿರ್ತದೆ ಸರ್. ಇದು ವರ್ಷಕ್ಕೊಂದು 2 ಅಂತಲ್ಲ? 2 ಇಲ್ಲ. ಇದು ಒಂದು ಇದು ಕಾಯಾಗಿರ್ತದ್ರಿ. ಇದು ಕಾಯಿ ಮುಗಿಯತನ ಮತ್ತೊಂದ್ ಕಡೆ ಫ್ಲವರ್ ಆಗ್ತದ್ರಿ. ಓಕೆ. ಇಲ್ಲಿ ಫ್ಲವರ್ ಅದ ನೋಡಿ. ಇದು ಫ್ಲವರ್ ಅದರಿ. ಓಕೆ. ಇಲ್ಲಿ ಕಾಯಿ ಅದರಿ.
ಈ ಕಾಯಿ ಕಡಿಗಾಗತ್ತಾನೆ ಈ ಫ್ಲವರ್ ಬಂದಿರ್ತದೆ. ಇಲ್ಲಿ ಅದ ನೋಡ್ರಿ, ಇಲ್ಲಿ ಫ್ಲವರ್ ಅದ. ಇದು ಕಂಟಿನ್ಯೂ ಬರ್ತದೆ, ನಿರಂತರ ಆದಾಯ ಕೊಡುವಂತ ಒಂದ್ ಬೆಳೆ ಇದು. ಓಕೆ, ಆದ್ರೆ ಇದೇನ್ ನಾವು ಕಮರ್ಷಿಯಲ್ದೊಳಗಿಲ್ಲ, ಮನಿ ಯೂಸ್ಗೂ ಆಗತ್ತೆ. ಬಹಳ ಚೆನ್ನಾಗಿದೆ ಸರ್ ನಿಂಬೆ ಹಣ್ಣೆಲ್ಲ. ಪೇರು ಎಲ್ಲ ಈ ಕಡೆ. ನುಗ್ಗೆ ಗಿಡ, ಓಕೆ ಓಕೆ ಓಕೆ. ಪೇರು ಎಷ್ಟು ಹಾಕಿರಿ ಸರ್? ಇದು 200 ಪ್ಲಾಂಟ್ ಅದಾವ್ರಿ. 200 ಪೇರು ಅದಾವ್ರಿ. 120 ಶ್ರೀಗಂಧ ಅದ ಸರ್. ಓಹೋ, ಶ್ರೀಗಂಧ ಎಲ್ಲ ಸರ್? ಇಲ್ಲ ನೋಡಿ ಸರ್. ಇದೆಲ್ಲ ಶ್ರೀಗಂಧ. ಓಕೆ. ಓ, ಪರವಾಗಿಲ್ಲ. ಇದು ಎಷ್ಟು ವರ್ಷಕ್ಕೆ ನಮ್ ಕಟಕ್ ಬರುತ್ತೆ ಸರ್? ಇದು 15 ವರ್ಷ ಹೇಳ್ತಾರೆ ಸರ್. 15ರಿಂದ 20 ವರ್ಷ ಬಿಟ್ಟರೆ ಬಹಳ ಚಲೋ. ಓಕೆ ಓಕೆ. ಯಾಕಂದ್ರೆ ಅದ್ರ ಗ್ರೋತ್ ಏನೋ ಚೆನ್ನಾಗುತ್ತೆ. ಇದು 15 ವರ್ಷ ಆದ್ಮೇಲೆ ನಾವು ಎವ್ರಿ ಇಯರ್ 1 ಇಯರ್ ಹೆಂಗ್ ಹೆಚ್ಚಿಗೆ ಹಾಕೋಕ್ ಹೋಗ್ತಾರೆ, ಹಂಗಿದ್ರ ರೇಟ್ ಹೆಚ್ಚಿಗೆ ಹಾಕೋಕ್ ಹೋಗ್ತಾರೆ. ಓಕೆ, ಎಷ್ಟು ವರ್ಷ ಆದ್ಮೇಲೆ ಸರ್? 15 ವರ್ಷ ಆದ ನಂತರ. 15 ವರ್ಷ ಕಟಿಂಗ್ ಅಂತ ಹೇಳ್ತಾರೆ ಎಲ್ಲ. 15 ವರ್ಷ ಆದ್ಮೇಲೆ ನಾವು ಹೆಂಗ್ ಒಂದೊಂದು ಇಯರ್ ಬಿಟ್ಕೋತ ಹೋಗ್ತೀವಿ, ಅದ್ರ ಹಾರ್ಟ್ ವುಡ್ ಬರ್ತದೆ. ಓಕೆ ಓಕೆ. ಆ ಹಾರ್ಟ್ ವುಡ್ ಎಷ್ಟು ಹೆಚ್ಚಿಗೆ ಬರ್ತದ, ಅದ್ರ ಮ್ಯಾಗ ಅದ್ರದ್ದು ರೇಟ್ ಹೆಚ್ಚಿಗೆ ಹಾಕೋದು. 120 ಗಿಡ ಹಾಕಿರಿ? 120. ಓಕೆ. 120 ಶ್ರೀಗಂಧ ಅದಾವ್ರಿ, 200 ಪೇರು ಅದಾವ, 200 ಮ್ಯಾಂಗೋ ಅದಾವ, 200 ನುಗ್ಗಿ ಅದಾವ, 250 ಸುತ್ತ ಹೆಬ್ಬೇವು ಅದಾವ್ರಿ. ಓಕೆ. ಯಾವ್ದ್ರಿ? ಹೆಬ್ಬೇವು ಸರ್. ಇದು ಹೆಬ್ಬೇವು. ಓಕೆ. ಓ, ಇದನ್ನ ವುಡ್ ವರ್ಕ್ ಗೆಲ್ಲ ಬಳಸ್ತಾರೆ ಮನೆಗೆಲ್ಲ. ಕರೆಕ್ಟ್. ಆಮೇಲೆ ನೀವು, ನಾನು ಅಬ್ಸರ್ವ್ ಮಾಡಿದ್ ಸರ್, ಪೂರ್ತಿ ಸುತ್ತ ಹಾಕಿದ್ದೀರಿ ಫೆನ್ಸಿಂಗ್ ತರಾನೇ, ಹೈಟ್ ಆಗಿರೋ ಗಿಡ. ಏನು ಉದ್ದೇಶ ಸರ್ ಹಂಗ ಹಾಕಿರೋದ್ರಿಂದ? ಏನಾದ್ರು ಸೈಂಟಿಫಿಕ್ ರೀಸನ್ ಇದೆಯಾ? ಅದಕ್ಕೇನು ಸೈಂಟಿಫಿಕ್ ಇಲ್ಲ ಅನ್ನೋದು ಒಂದೇನದರಿ, ಉತ್ತರ ಮತ್ತೆ ಪೂರ್ವ ಮತ್ತೆ ಪಶ್ಚಿಮಕ್ಕೆ ಯಾವುದೇ ಗಿಡ ದೊಡ್ಡದ್ ಹಾಕ್ದೇವಪ್ಪ ಅಂದ್ರ ನಮ್ಮ ಒಳಗೇನ್ ಇರ್ತದ ಬೆಳಿ, ಯಾವುದೇ ಕ್ರಾಪ್ ಇರ್ಲಿ, ನಿಂಬು ಇರ್ಲಿ, ಮ್ಯಾಂಗೋ ಇರ್ಲಿ, ಪೇರು ಇರ್ಲಿ, ಏನೇ ಇರ್ಲಿ, ಆಷಾಢ ಗಾಳಿ ಅಂತ ಹೇಳಿಂದ ಸರ್ ಜೂನ್ ಜುಲೈ ಒಳಗೆ ಗಾಳಿ ಬೀಸ್ತಿರ್ತದೆ. ಹೌದು. ಆ ಗಾಳಿ ಬರೋದನ್ನ ತಡೀತದ. ಅದ್ರೊಳಗೆ ಕೆಲವು ಏನು ಡಿಸೀಸ್ ಬರ್ತಿರ್ತಾವ. ಕೆಟ್ಟ ಗಾಳಿ ಸರ್ ಅದು. ಆ ಗಾಳಿ ಬರೋದು ತಡೀತದ, ಅದು ಡಿಸೀಸ್ ಕಂಟ್ರೋಲ್ ಮಾಡ್ತದ. ಓಕೆ, ಒಂಥರ ಸೆಕ್ಯೂರಿಟಿ ಇದ್ದಂಗೆ. ಓಕೆ ಓಕೆ ಓಕೆ. ಇದು ಬೇವನ್ನೇ ಹಾಕ್ಬೇಕಾ ಅಥವಾ ಅದಕ್ಕೆ ಬೇರೆನೂ ಹಾಕ್ಬೋದು? ನಾವೇನದ ಮುಂದೆ ನಮ್ಮ ಉತ್ಪನ್ನನೂ ಆಗತ್ತೆ, ಪ್ರೊಟೆಕ್ಷನ್ ಆಗತ್ತೆ, ಸೇಫ್ ಆಗುತ್ತೆ. ಓಕೆ, ಆ ಉದ್ದೇಶ. ಓಕೆ. ಬಟ್ ನೀವು ಏನ್ ಡ್ರಿಪ್ ಇರಿಗೇಷನ್ ಅಂತಲ್ಲ, ಆ ತರ ಟೆಕ್ನಿಕ್ ಏನ್ ಬಳಸ್ತಾ ಇದ್ದೀವಿ? ಮಣ್ಣು ಇಷ್ಟು ಕಾಲ್ ಇಡ್ತಾ ಇದ್ರೆ ಒಳಗ್ ಹೋಗ್ತಾ ಇದೆ ಸರ್. ಇವಾಗ ಈಗ ಹರಿ ನೀರು ಬಿಟ್ಟಿದ್ದಾರೆ, ಗಿಡಗಳಿಗೆಲ್ಲ ಡ್ರಿಪ್ ಇರಿಗೇಷನ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅದ. ಜೋಳ ಇರೋದ್ರಿಂದ ನೀರು ಒಂದ್ಸರಿ. ಡ್ರಿಪ್ ಇರಿಗೇಷನ್ ಪೈಪ್ ಸರ್ ಇದು. ಹೆಂಗೆ ಬೆಳಿಗ್ಗೆ ಹಾಕ್ತಾರ, ಹೇಗೆ ಟೈಮಿಂಗ್ಸ್ ಇದೆಯಾ ಹೇಗೆ ಸರ್? ನೀವು 4 ದಿವಸಕ್ಕೊಂದ್ಸರಿ ನೀರು ಕೊಡ್ತೀನಿ ಸರ್. 4 ದಿನಕ್ಕೊಂದ್ಸಲ? 5 ದಿವಸ. ಮಳೆಗಾಲದಲ್ಲಿ ಅಂತೂ ನೀರೇ ಕೊಡಂಗಿಲ್ರಿ. ಆಕ್ಚುಲಿ ಅಕ್ಟೋಬರ್ ನಂತರನೇ ಮಳೆ ಯಾವಾಗ ಕಡಿಮೆ ಆಗ್ತದ ಅಲ್ಲಿನಿಂದ ನೀರ್ ಕೊಡೋದು. ಯಾಕ ನಮ್ಮಲ್ಲಿ ನೀರೇ ಇಲ್ರಿ, ನೀರಿನ ಸಮಸ್ಯೆ ಅದ. ಹಂಗಾಗಿ ನಾವು ನೀರು ಕಂಟಿನ್ಯೂ ನೀರು ಕೊಟ್ಟು ಇದಕ್ಕೇನದ ಟ್ರಸ್ ಆಗ್ಬೇಕ್ರಿ, ಗಿಡ ನಮ್ಮ ಭಾಗಕ್ಕೆ ಹೊಂದ್ಕೋಬೇಕು. ಹಂಗೆ ಓ, ಪೇರು ಇದು ಅಷ್ಟು ಒಳ್ಳೆ ಸೈಜ್ ಇದೆಯಾ ಸರ್? ಇದಕ್ಕೆ ದೊಡ್ಡ ಸೈಜ್ ಬರ್ತದೆ ಸರ್. ಹೌದಾ? ಓಕೆ. ಮಿನಿಮಮ್ 300 ಗ್ರಾಮ್ ತನ ಬರ್ತದೆ. 250 to 300. ಓಕೆ, ತಗೊಳ್ಳಿ. ಓಕೆ.